ನಮಸ್ತೆ. ಫೆಬ್ರವರಿ ತಿಂಗಳು ವೃಷಭ ರಾಶಿ ಟ್ಯಾರಸ್ 2026 ಹೇಗಿದೆ ನೋಡೋಣ. ಫುಲ್ ಹೋಲ್ ಇಯರ್ ಹೇಗಿದೆ ಅಂತ ನೋಡೋಣ. ಫಸ್ಟು ಜನವರಿ ಮಂತ್ ಹೇಗಿದೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಕಾಯಕ್ಕಾಗಲ್ಲ, ತುಂಬ ಲೆಂತ್ ಆಗುತ್ತೆ ಅನ್ನೋರು ಮುಂದಕ್ಕೆ ಸ್ಕಿಪ್ ಮಾಡಿ ಕೂಡ ನೋಡಬಹುದು. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಬಾಟಮ್ ಆಫ್ ದಿ ಡೆಕ್ ಡೆವಿಲ್ ಇದೆ. ಸೊ ಈ ವರ್ಷ ಪೂರ್ತಿ ಎಲ್ಲೋ ಒಂದ್ ಕಡೆ ನೆಗೆಟಿವಿಟಿ ಮುಂದೆ ನೀವು ಶರಣಾಗ್ಬಿಡ್ತೀರಾ ಅಂತ ಕಾಣಿಸ್ತಾ ಇದೆ. ಹಾಗೆ ನೆಗೆಟಿವಿಟಿ ಮುಂದೆ ಶರಣಾಗಕ್ ಹೋಗ್ಬೇಡಿ. ಒಂದಷ್ಟು ವಿಚಾರಗಳು ನಿಮ್ಮನ್ನ ಡಿಸ್ಟರ್ಬ್ ಮಾಡಬಹುದು. ಒಂದಷ್ಟು ಟೆಂಪ್ಟೇಷನ್ಗಳು ಇರಬಹುದು. ಫಿಸಿಕಲ್ ರಿಲೇಶನ್ಶಿಪ್ ಬಗ್ಗೆ ಹೆಚ್ಚಿನ ಒಲವು ತೋರಿಸುವಂತ ಸಾಧ್ಯತೆ ಇದೆ. ಸೊ ಅನಗತ್ಯ ಅನೈತಿಕ ಸಂಬಂಧಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಸೊ ವೃಷಭ ರಾಶಿಯವರ ಎನರ್ಜಿ ಹೇಗಿರುತ್ತೆ, ಇಡೀ ವರ್ಷ ಪೂರ್ತಿ ಯಾವ ರೀತಿಯ ಅಪ್ಡೇಟ್ಸ್ ಇದೆ, ಏನು ಆಗು ಹೋಗುಗಳಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಮೊದಲಿಗೆ ಜನವರಿ ತಿಂಗಳಿಗೆ ಹೋಗೋದಾದ್ರೆ, ಎಲ್ಲೋ ಒಂದ್ ಕಡೆ ಲವ್ ಅಲ್ಲಿ ತುಂಬಾ ಚೆನ್ನಾಗಿ ಮುಂದುವರಿತಿದ್ರ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಲವರ್ಸ್ ಕಾರ್ಡು ಎಲ್ಲೋ ಒಂದ್ ಕಡೆ ಕ್ಲಾರಿಟಿ ಇಲ್ಲ ನಿಮ್ಗೆ. ನೀವಾಗ್ಲಿ ನಿಮ್ ಪಾರ್ಟ್ನರ್ ಆಗ್ಲಿ ಇಬ್ರು ಒಂದ್ ರೀತಿ ಮಾಸ್ಕ್ ಹಾಕೊಂಡಿದ್ದೀರಾ ಅನ್ನೋದನ್ನ ಹೇಳುತ್ತೆ. ಒಂದು ಒಳ್ಳೆಯ ರೀತಿಯ ಬದಲಾವಣೆಗಳು ನಿಮ್ಮಲ್ಲಿ ಬರುವಂತ ಸಾಧ್ಯತೆ ಇದೆ. ಕಾಂಪ್ರಮೈಸ್ ಎನರ್ಜಿಲಿ ನಿಮ್ಮ ಲವ್ ಲೈಫ್ ಇರುತ್ತೆ. ಇಲ್ಲಿ ದೈವ ಕೂಡ ನಿಸ್ಸಹಾಯಕರಾಗಿ ಸುಮ್ಮನೆ ನಿಂತು ಬಿಟ್ಟಿರ್ತಾರೆ, ಏಂಜಲ್ ಆಗ್ಲಿ ದೈವ ಆಗ್ಲಿ. ಕಾರಣ ಇಷ್ಟೇ, ನೀವು ನಿಮ್ಮದೇ ರೂಟಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಲವ್ ಲೈಫ್ ನ ಲೀಡ್ ಮಾಡ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ ಅವರದೇ ಆದ ಬುದ್ಧಿವಂತಿಕೆಯಿಂದ ಅವರ ಲವ್ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇಬ್ರು ಒಂದು ಟ್ರಾನ್ಸ್ಪರೆನ್ಸಿನ ಅಥವಾ ಒಂದು ಪಾರದರ್ಶಕತೆನ ಇಟ್ಕೊಂಡಿಲ್ಲ ಲವ್ ಲೈಫ್ ಅಲ್ಲಿ. ಆ ಕಾರಣಕ್ಕೋಸ್ಕರ ನಿಮ್ಮಿಬ್ಬರಲ್ಲಿ ಸಾಕಷ್ಟು ಒಂದ್ ರೀತಿ ಶೋ ಆಫ್ ಲವ್, ನನಗ್ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ತೋರ್ಸ್ಕೊಳ್ಳೋದು, ಒಳಗಡೆ ಝೀರೋ ಪ್ರೀತಿ ಇಟ್ಕೊಂಡಿರೋಂಥದ್ದು, ಆ ತರದ ಎನರ್ಜಿ ಇಬ್ರಲ್ಲೂ ಇದೆ. ಬಟ್ ಇಬ್ರು ಡ್ರಾಮಾ ಮಾಡ್ತಾ ಇರೋದ್ರಿಂದ ನಿಮ್ಮ ಲವ್ ಲೈಫ್ ಒಂದ್ ರೀತಿ ಬ್ಯಾಲೆನ್ಸಿಂಗ್ ಆಗಿ ಚೆನ್ನಾಗಿರುತ್ತೆ. ಸೊ ನಿಮ್ ಆಟ ನೀವ್ ಆಡಿ, ಏನೇ ಆಟ ಆಡಿದ್ರು ಕೊನೆಗೆ ನನ್ನ ಹತ್ರ ಬಂದಾಗ ನಾನು ತೀರ್ಪು ಕೊಡ್ತೀನಿ ಅಂತ ದೈವ ಕೂಡ ಇಲ್ಲಿ ನಿಮ್ಮ ಪ್ರೇಮದ ವಿಚಾರವಾಗಿ ಶಾಂತವಾಗಿ ಇದೆ. ನೀವೇನೇನ್ ಆಡ್ತಿರೋ ಆಡಿ, ಆಮೇಲೆ ನೋಡ್ತೀನಿ ಅನ್ನುವಂತ ರೀತಿಲಿ ಇದೆ. ಸೊ ಜನವರಿ ಮಂತ್ ಫುಲ್ ಆಫ್ ಲವ್ ಅಲ್ಲೇ ಕಳೆದು ಹೋಗ್ತೀರಾ ಅಂತ ಅನ್ನಿಸ್ತಾ ಇದೆ. ಒಳ್ಳೆದಾಗ್ಲಿ. ಸೊ ಫೆಬ್ರವರಿ ಮಂತ್ ಅಲ್ಲಿ ಸಾಕಷ್ಟು ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರುವಂಥದ್ದು, ರೊಮ್ಯಾನ್ಸ್ ಬರುವಂಥದ್ದು, ಹೊಸ ಬಿಸ್ನೆಸ್ ಶುರು ಮಾಡುವಂಥದ್ದು, ಬಿಸ್ನೆಸ್ ಗ್ರೋತ್ ಆಗುವಂಥದ್ದು, ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂಥದ್ದು, ಜೊತೆಗೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ನೋಡಿ ಯಶಸ್ವಿ ವ್ಯಕ್ತಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗುವಂಥ ಎಲ್ಲ ಸಾಧ್ಯತೆಗಳು, ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಳ್ಳೆ ಯಶಸ್ಸನ್ನ ನೀವು ಫೆಬ್ರವರಿಲಿ ನೋಡ್ತೀರಾ. ಮಾರ್ಚಿಗೆ ಬರೋದಾದ್ರೆ ಆಗ್ಲೇ ನಾ ಹೇಳ್ದಂಗೆ ಜನವರಿಲಿ ನೀವೇನೇನ್ ಆಟ ಆಡಿರ್ತೀರೋ, ಏನೇನ್ ಡ್ರಾಮಾ ಮಾಡಿರ್ತೀರೋ ಎಲ್ಲ ಓಪನ್ ಆಗತ್ತೆ. ಸೊ ಕೊನೆಗೆ ದೈವದ ಹತ್ರನೇ ಹೋಗ್ತೀರಾ.
ಆ ದೈವ ನಿಮ್ಗೆ ಒಂದಷ್ಟು ಮಾರ್ಗದರ್ಶನ, ಈಗ ನನ್ಗೆ ಗೊತ್ತಾಯ್ತು ಅನ್ನುವಂಥ ರೀತಿಲಿ ಇರುತ್ತೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ನೆಗೆಟಿವ್ ವೈಬ್ ಇರುವಂಥ ಹ್ಮ್, ದೈವಗಳ್ನ ಆರಾಧನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನೆಗೆಟಿವ್ ಎನರ್ಜಿ ಕೂಡ ಎಸ್ಪೆಷಲಿ ಈಗ ಗ್ರಹಗತಿಗಳಲ್ಲಿ ನಮ್ಗೆ ವಕ್ರ ಗ್ರಹಗತಿಗಳು ನಡೀತಾ ಇರುತ್ತೆ ಅನ್ನೋ ರೀತಿಲಿ ಇರುತ್ತೆ ಅಲ್ವಾ? ಸೊ ಉಚ್ಚ ನೀಚ ಸ್ಥಿತಿಗಳು ನಡೀತಾ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ನೀಚ ಸ್ಥಿತಿಲಿ ನಿಮ್ಮ ದೈವ ಬಲ ಇರುತ್ತೆ. ಸರಿಯಾದ ರೀತಿಯಲ್ಲಿ ಡಿಸಿಷನ್ ತಗೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದಷ್ಟು ದೈವ ಕೋಪಕ್ಕೆ ಮತ್ತೆ ದೈವನ ಗೋಮುಖ ವ್ಯಾಘ್ರ ಅನ್ನುವಂಥ ರೀತಿಲಿ ದೈವ ಅಲ್ಲದ ದೈವ ನೀವು ದೈವ ಅಂತ ನಂಬ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಏನು ಅಂತ ನಂಗಿಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಬಟ್ ಅದು ದೈವ ಅಲ್ಲ. ಅದು ದೈವ ಅಂತ ನೀವು ನಂಬಿ ಅಲ್ಲಿ ಹೋಗ್ತೀರಾ. ಅದು ನಿಮ್ಮ ಎನರ್ಜಿನ ಟ್ರ್ಯಾಪ್ ಮಾಡುತ್ತೆ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಎಸ್ಪೆಷಲಿ ಗೌರ್ಮೆಂಟ್ ಅನ್ನ ಕೂಡ ಒಂದು ರೀತಿ ನೆಗೆಟಿವ್ ವೈಬ್ ಇರುವಂಥ ರೀತಿಲಿ ಅದು ಆಳ್ವಿಕೆ ಮಾಡ್ತಾರೆ. ಒಂದು ದೈವ ಬಲದ ಮೇಲೆ ರಾಜ್ಯ ಆಗ್ಲಿ, ರಾಜಕಾರಣ ಆಗ್ಲಿ, ನಿಮ್ಮ ಪ್ರೇಮ ಜೀವನ ಆಗ್ಲಿ, ನಿಮ್ಮ ಇಡೀ ಜೀವನ ಆಗ್ಲಿ ಪಾಸಿಟಿವ್ ವೇಲಿ ಇರಲ್ಲ. ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಂದ ಇರುತ್ತೆ ಅನ್ನುವಂಥದ್ದು ಇದೆ. ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಂದಾನೇ ಇಡೀ ರಾಜ್ಯ, ದೇಶದ ರಾಜಕಾರಣ, ನಿಮ್ಮ ಲವ್ ಲೈಫ್, ನಿಮ್ಮ ಕೆರಿಯರ್ ಲೈಫ್ ಎಲ್ಲವೂ ಕೂಡ ನೆಗೆಟಿವ್ ವೈಬಲ್ಲೇ ಇರುತ್ತೆ. ದೈವವಲ್ಲದ ದೈವ, ಗೋಮುಖ ವ್ಯಾಘ್ರದ ರೀತಿಲಿ ಇರುವಂಥ ಒಂದಷ್ಟು ನೆಗೆಟಿವ್ ವೈಬ್ ಅಥವಾ ನೆಗೆಟಿವಿಟಿ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದ್ ರೀತಿ ದೇವರಿಗೇನೆ ತಲೆಕೆಟ್ಟ ಪರಿಸ್ಥಿತಿಗೆ ತಂದಿಡುತ್ತೋ ಏನೋ ಪ್ರಕೃತಿ ಗೊತ್ತಿಲ್ಲ. ಸೊ ನೋಡೋಣ. ಸದ್ಯಕ್ಕೆ ಗೌರ್ಮೆಂಟ್ ತಲೆಕೆಟ್ಟಂಗ್ ಆಡೋದಂತೂ ಗ್ಯಾರಂಟಿ. ಗೌರ್ಮೆಂಟಿನ ಕೆಲವು ರೂಲ್ಸ್‌ಗಳು ಮಾರ್ಚಲ್ಲಿ ಎಲ್ರಿಗೂ ಹುಚ್ಚಿಸ್ಬೋದೇನೋ ನನಗೂ ಗೊತ್ತಿಲ್ಲ. ಯಾಕೋ ಒಂಚೂರುನು ಒಳ್ಳೆ ವೈಬ್ ಬರ್ತಾ ಇಲ್ಲ ಇಲ್ಲಿ. ಸೊ ಐ ವಿಲ್ ಟೇಕ್ ಒನ್ ಕ್ಲಾರಿಟಿ. ಯೆಸ್. ಯೆಸ್. ನೋಡಿ ಇಲ್ಲಿರ್ಬೇಕಾಗಿರುವಂಥ ದೈವ ಇಲ್ಲಿ ಯಾವುದೋ ರಾಜ್ಯದ ರಾಜನಿಗೆ ಅಥವಾ ಹಣವಂತರ ಪಾಲಲ್ಲಿ ಸಿಕ್ಕಾಕೊಂಡಿದೆ. ಸೊ ಹಾಗಾಗಿ ದುಡ್ಡಿನ ದುಡ್ಡಿಂದ ದೈವ ಕೂಡ ಕೊಂಡ್ಕೊಂಡಿದ್ದಾರೆ ಅನ್ನುವಂಥ ರೀತಿಲಿ ಇದೆ. ಸೊ ಸ್ವಲ್ಪ ಬ್ಯಾಲೆನ್ಸಿಂಗ್ ಎನರ್ಜಿ ಬೇಕು ಅಂತ ಇದೆ ಇಲ್ಲಿ. ಸೊ ಕಾನೂನಾತ್ಮಕ ವಿಚಾರಗಳಲ್ಲೆಲ್ಲ ತುಂಬಾ ನಾನ್‌ಸೆನ್ಸ್ ಅನ್ನುವಂಥ ರೀತಿಲಿ ಕೆಲವು ಪ್ರಯೋಗಗಳು, ಪ್ರಯತ್ನಗಳು ನಡೆಯುತ್ತೆ. ಸೊ ಒಂಚೂರು ಹೋಪ್‌ಲೆಸ್ ಅಂತ ಹೇಳಬಹುದು. ಮಾರ್ಚ್ ಸ್ವಲ್ಪ ಎಚ್ಚರಿಕೆ ಬೇಕು. ಸೊ ಯಾರಾದ್ರೂ ಏನಾದ್ರೂ ಕೆಲಸ ಮಾಡ್ಕೊಡ್ತೀನಿ ಅಂತ ದುಡ್ಡೇನಾದ್ರು ತಗೊಂಡ್ರೆ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಬ್ಯಾಲೆನ್ಸ್ ಯುವರ್ ಎನರ್ಜಿ. ಓಕೆ. ಏನೇ ಮೇಜರ್ ಡಿಸಿಷನ್ ಇದ್ರೂ ದಯವಿಟ್ಟು ಮಾರ್ಚಲ್ಲಿ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಟ್ಯಾರೋಸ್ ವೃಷಭ ರಾಶಿಯವರೇ, ಏನ್ ಸಮಾಚಾರ? ಹೇಗಿದ್ದೀರಾ? ಏನು ನಿಮ್ಮ ಕತೆ? ಕಾದಂಬರಿ ಬರೆಯೋ ಅಷ್ಟು ನೆಗೆಟಿವಿಟಿ ತುಂಬಿಕೊಂಡಿದೆ. ಏಪ್ರಿಲ್ ಅಲ್ಲಿ ಇನ್ನ ಹೆಚ್ಚಿನ ಒಂದು ನೆಗೆಟಿವಿಟಿ, ಪಿತೃದೋಷದ ಒಂದಷ್ಟು ಕಾರಣಗಳು, ಪ್ರಯೋಗಗಳು ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ರಾಕ್ಷಸ ಪ್ರವೃತ್ತಿ ಕೂಡ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಏಪ್ರಿಲ್ ಮಂತ್ ಅಲ್ಲಿ ಒಂದು ವಿಚಿತ್ರವಾದಂಥ ಮಗುವಿನ ಜನನ ಆಗತ್ತೆ. ಅದೊಂದು ದೊಡ್ಡ ರಾಕ್ಷಸ ಪ್ರವೃತ್ತಿ ತರ ಇರುತ್ತೆ. ನಂಗೆ ಗೊತ್ತಿಲ್ಲ ಹೇಗ್ ಹೇಳೋದು ಅಂತ. ನನ್ನ ಶಬ್ದ ಪ್ರಯೋಗ ಭಂಡಾರ ಅಥವಾ ಶಬ್ದಗಳ ವಿಚಾರಗಳಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ಅಥವಾ ನಾನು ತುಂಬಾ ಕೆಟ್ಟದಾಗಿ ಪದ ಪ್ರಯೋಗ ಮಾಡ್ತೀನಿ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಹೇಗೆ ಹೇಳೋದು ನಂಗೆ ಅರ್ಥ ಆಗ್ತಿಲ್ಲ. ಬಟ್ ಸತ್ಯದ ಮೇಲೆ ಸುಳ್ಳಿನ ಸವಾರಿ ಅನ್ನುವಂಥ ರೀತಿಲಿ ಇದೆ. ಸತ್ಯ ಕಾಣಿಸ್ತಾ ಇದೆ, ಆದ್ರೆ ಸತ್ಯನ ಯಾರು ಅರ್ಥ ಮಾಡ್ಕೊಳ್ತಿಲ್ಲ. ಯಾಕೆಂದ್ರೆ ಸತ್ಯದ ಮೇಲೆ ಸುಳ್ಳಿನ ಸವಾರಿ ನಡೆಯುತ್ತೆ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ಇದೆ. ಸೊ ಮುಖವಾಡ ಮತ್ತೆ ಆರ್ಟಿಫಿಷಿಯಲ್ ಲೈಫ್ ತರ ನಿಮ್ಮ ಲೈಫ್ ಆಗುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಗಮನ ಬೇಕು. ಹೆಚ್ಚಿನ ಬಿಸಿಲು ಜಾಸ್ತಿ ಆಗತ್ತೆ
ಅನ್ನುವಂಥದ್ದು ಇದೆ. ಏಪ್ರಿಲ್ ಮಂತಲ್ಲಿ ತುಂಬಾ ಸುಡು 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 ಬಿಸಿಲು ಜಾಸ್ತಿ ಆಗೋದು, ಬಿಸಿಲಿನ ಬೇಗೆ ಜಾಸ್ತಿ ಆಗೋದು, ಅಗ್ನಿ ಅವಘಡಗಳು ಜಾಸ್ತಿ ಆಗೋದು, ಬೆಳೆ ನಷ್ಟ ಆಗುವಂಥದ್ದು, ಸತ್ಯ ಕಣ್ಣೀರಿಡುವಂಥದ್ದು, ನ್ಯಾಯ ದೇವತೆ ನ್ಯಾಯ ಕೊಡಕ್ಕಾಗ್ದಿರ ಕಂಗಾಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಲೈಫಿಗೆ ಒಂದಷ್ಟು ಯಾರು ಬೇಡದ ಅತಿಥಿಗಳು ಸತ್ಯ ಹೇಳ್ತೀನಿ ಅಂತ ಅಥವಾ ಸತ್ಯದ ದಾರಿ ತೋರಿಸ್ತೀನಿ ಅಂತ ಬರ್ತಾರೆ. ಆದ್ರೆ ಅವ್ರು ಯಾರು ಸತ್ಯದ ದಾರಿ ತೋರ್ಸೋದಕ್ಕೆ ಅವ್ರು ಹೇಳೋದೆಲ್ಲ ಸತ್ಯ ಇರುತ್ತೆ. ಆದ್ರೆ ಅವರು ಒಳ್ಳೆಯವರಾಗಿರೋದಿಲ್ಲ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಓಕೆ. ಒಳ್ಳೇದಾಗ್ಲಿ. ಸೊ ಮೇಗೆ ಬರೋದಾದ್ರೆ ಮೇಲಿ ನಿಮ್ಗೆ ದುಡ್ಡು, ಸಾಲ ಎಲ್ಲ ಜಾಸ್ತಿಯಾಗಿ ಯಾವ ಸಾಲ ತಗೊಳ್ಳೋದು ಗೊತ್ತಾಗ್ದಿರ, ದುಡ್ಡನ್ನೆಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ದಿರ, ಅಥವಾ ನನ್ನ ಜಾಗದಲ್ಲಿ ಅದಿದೆ, ಇದಿದೆ, ನಿಧಿ ಇದೆ, ಅದನ್ನ ತಗೊಳ್ಬೇಕಿತ್ತು, ಇದನ್ನ ತಗೊಳ್ಬೇಕಿತ್ತು ಅಂದ್ಕೊಂಡಿರೋರಿಗೆಲ್ರಿಗೂ ನಿಮ್ಮ ಟೆಂಪ್ಟೇಷನ್ ಇಂದ ನೀವು ಹೊರಗ್ ಬರ್ತೀರಾ. ಜೊತೆಗೆ ಪ್ರೀತಿ ಗೀತಿನೆಲ್ಲ ಬಿಟ್ಬಿಟ್ಟು ನೀವು ದುಡ್ಡಿನ ಕಡೆ ಗಮನನ ಕೊಡ್ತೀರಾ. ಯೂನಿವರ್ಸ್ ನಿಮ್ಗೆ ಹೆಚ್ಚಿನ ಹಣನ ತಂದ್ಕೊಡುತ್ತೆ. ಆ ಹಣನ ನೀವು ಸದುಪಯೋಗ ಪಡಿಸ್ಕೊಂಡ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಫೈನಾನ್ಷಿಯಲಿ ಚೆನ್ನಾಗಿದೆ, ಚೆನ್ನಾಗಿ ಅವಕಾಶಗಳು ಬರುತ್ತೆ. ಸರಿಯಾದ ರೀತಿಲಿ ಒಂದಷ್ಟು ಅವಕಾಶಗಳನ್ನ ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಜೂನ್ ಮಂತಿಗೆ ತುಂಬಾ ಕಾರ್ಡ್ಸ್ ಬಂದಿರೋದ್ರಿಂದ ಓಕೆ. ಜೂನ್ ಮಂತಲ್ಲಿ ಕೆಲಸನ ಕಲಿಬೇಕು, ನೀವು ಇನ್ನ ಹೆಚ್ಚಿನ ಶ್ರಮ ಹಾಕ್ಬೇಕು, ಹೆಚ್ಚಿನ ಕೆರಿಯರ್ ಗ್ರೋತ್ ಕಡೆ ನಡಿಬೇಕು ಅಂದ್ರೆ ಇನ್ನ ಹೆಚ್ಚಿನ ಒಂದು ಸರೆಂಡರಿಂಗ್ ಎನರ್ಜಿಗೆ ನೀವು ಬರ್ಬೇಕು ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಾನು ಅನ್ಕೊಂಡಿದ್ದೆಲ್ಲ ನನ್ಗೆ ಆಗ್ತಾ ಇಲ್ಲ, ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗ್ತಿದೆ, ಅಥವಾ ಯಾವ ಕೆಲ್ಸನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾರ ಪ್ರೀತಿ ನಿಜ, ಯಾರ ಪ್ರೀತಿ ಸುಳ್ಳು, ಇದು ಗೊತ್ತಾಗ್ತಿಲ್ಲ ಅಂದ್ರೆ ತಲೆಗೆಡ್ಸ್ಕೊಳ್ಬೇಡಿ. ಒಂದು ಎಕ್ಸ್ಪರ್ಟ್ ಕಡೆ, ಒಂದು ಎಕ್ಸ್ಪರ್ಟ್ ವ್ಯಕ್ತಿತ್ವ ಯಾರ್ದಿರುತ್ತೆ ಅಂದ್ರೆ ಏನೋ ಒಂದು ಕೆಲ್ಸದಲ್ಲಿ ಸ್ಪೆಷಲಿಸ್ಟ್ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಕಲ್ತು ಆಮೇಲೆ ನಿಮ್ಮದೇ ಆದ ರೀತಿಲಿ ನೀವು ಬಿಸ್ನೆಸ್ ನ ಶುರು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೂಕ್ಷ್ಮವಾಗಿ ಕಲ್ತ್ಕೊಳ್ಳಿ. ಏನೋ ಒಂದು ಬಿಸ್ನೆಸ್ ಆಗಿರ್ಲಿ ಅಥವಾ ವ್ಯವಹಾರ ಆಗಿರ್ಲಿ, ವಾಟ್ ಎವರ್ ಯು ವಾಂಟ್, ಸರಿಯಾಗಿ ಗಮನ ಇಟ್ಟು ಕಲ್ತು ಆಮೇಲೆ ಇನ್ವೆಸ್ಟ್ ಮಾಡಿ, ಅಥವಾ ಆಮೇಲೆ ಏನಾದ್ರು ಓಪನ್ ಮಾಡೋದಿದ್ರೆ ಮಾಡಿ, ಬಿಸ್ನೆಸ್ ಮಾಡೋದಿದ್ರೆ ಅನ್ನುವಂಥದ್ದು ಇದೆ. ನನ್ನ ಹತ್ರ ಏನು ಇಲ್ಲ ಅಂತ ಹೇಳುವಂತ ಮೂರ್ಖರು ನೀವಾಗ್ಬೇಡಿ. ತುಂಬಾ ಅವಕಾಶಗಳಿದೆ. ಆ ಅವಕಾಶಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಒಂದೇ ಬಾಕಿ ಇರುವಂತದ್ದು. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ, ಯಶಸ್ಸು ಬರುವಂತ ಸಾಧ್ಯತೆ ಇದೆ. ಸಿಂಗಲ್ ಪೇರೆಂಟ್ ಯಾರಿದ್ದೀರಾ ನಿಮ್ಗೂ ಕೂಡ ಯಶಸ್ಸಾಗುತ್ತೆ. ಇಷ್ಟು ದಿನ ಮಕ್ಕಳಿಗೋಸ್ಕರ ಅಂತ ಬದುಕದಂತ ನೀವು, ಅಥವಾ ಮಕ್ಕಳಿಗಾಗಿ ಇರ್ಬೇಕು ಅಂತ ಇದ್ದಂತ ನೀವು, ಈಗ ನಾನು ನನ್ನ ಕೆಲಸ ಕಾರ್ಯದ ಕಡೆ ನಾನು ಗಮನನ ಕೊಡ್ಬೇಕು, ನನ್ನ ಯಶಸ್ಸಿನ ಕಡೆ ನಾನು ಗಮನ ಕೊಡ್ಬೇಕು ಅಂತ ಅನ್ಕೊಳ್ತೀರಾ. ಜೊತೆಗೆ ನಿಮ್ಮ ಕುರ್ಚಿನ ಬೇರೆಯವರಿಗೆ ಬಿಟ್ಕೊಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ 3 ನಂಬರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಒಂದಷ್ಟು ಕಾರ್ಮಿಕ್ ಡೆಬಿಟ್ ಕೂಡ ಕ್ಲಿಯರ್ ಆಗುತ್ತೆ ಅವತ್ತು ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ಯೋಗದ ವಿಚಾರದಲ್ಲಿ, ಯೋಗಿಕ್ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಸಕ್ಸಸ್ಫುಲ್ ಆಗ್ತೀರಾ, ಆದ್ರೆ ಹೆಚ್ಚಿನ ಶ್ರಮ ಹಾಕ್ಬೇಕು, ವಿತ್ ಕ್ಲಾರಿಟಿಲಿ ಮುನ್ನಡಿಬೇಕು ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಸೊ ಜುಲೈ ಮಂತ್ ಅಲ್ಲಿ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ತಂದೆ ತಾಯಿ ಕಡೆಯಿಂದ ನಿಮ್ಗೆ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ, ಮನೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸರ್ಪ್ರೈಸಿಂಗ್ ಆಗಿ ಒಂದಷ್ಟು ನಿಮ್ಮ ಎಕ್ಸ್ ಎನರ್ಜಿ ವಾಪಸ್ ಬರ್ಬೋದು, ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ವಾಪಸ್ ಬರುವಂತದ್ದು, ಒಂದು ಹ್ಯಾಪಿ ಮೂಮೆಂಟ್ ರೀಕ್ರಿಯೇಟ್ ಆಗುವಂತ ಸಾಧ್ಯತೆ ಇದೆ. ಸೊ ತುಂಬಾ ಖುಷಿಯಾಗಿ ಇರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ರೀತಿ ಸಿಂಡ್ರೆಲ್ಲಾ ಕಥೆ ತರ ನಿಮ್ಮ ಜೀವನ ಬದಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದೊಳ್ಳೆ ಲೈಫ್ ಪಾರ್ಟ್ನರ್ ನಿಮ್ಗೆ ಸರ್ಪ್ರೈಸಿಂಗ್ ಆಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಳ್ಳೇದಾಗ್ಲಿ.
ಆಗಸ್ಟ್ ಮಂತಲ್ಲಿ ನೀವು ಬದಲಾವಣೆನ ಬಯಸಿದ್ದೇ ಆದ್ರೆ, ಅದಕ್ಕೆ ಇನ್ನೊಂದಷ್ಟು ಶ್ರಮ ಹಾಕ್ಬೇಕಾಗಿರುವಂತ ಅಗತ್ಯ ಇದೆ. ಕಾಲಾಯ ತಸ್ಮೈ ನಮಃ ಅನ್ನುವಂಥ ರೀತಿಲಿ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ. ವಿದೇಶದಲ್ಲಿ ಓದಿಗಾಗಿ ಓದಿರುವಂಥವ್ರು ವಾಪಸ್ ಸ್ವದೇಶಕ್ಕೆ ಬರುವಂಥದ್ದು, ಸ್ವದೇಶದಲ್ಲಿ ಓದುವಂಥವ್ರು ವಿದೇಶದಲ್ಲಿ, ವಿದೇಶದಲ್ಲಿ ಓದುವಂಥವ್ರು ಸ್ವದೇಶದಲ್ಲಿ, ಈ ತರ ಒಂದು ಟರ್ನಿಂಗ್ ಪಾಯಿಂಟ್ ಬರುವಂಥದ್ದು, ಒಂದು ಮೇಜರ್ ಗ್ಲೋಬಲ್ ಚೇಂಜ್ ಆಗುವಂತ ಸಾಧ್ಯತೆ ಇದೆ. ದಶ ದಿಕ್ಕುಗಳು ಅಂತ ಹೇಳ್ತಾರೆ. ಸೊ ಅಷ್ಟ ದಿಕ್ಕುಗಳಷ್ಟೇ ಗೊತ್ತು, ದಶ ದಿಕ್ಕು ಗೊತ್ತಿಲ್ಲ ಅನ್ನೋರಿಗೆ. ಸೊ ಮೇಲೆ ಕೆಳಗೆ ಎರಡು ತಗೊಂಡ್ರೆ ದಶ ದಿಕ್ಕಾಗತ್ತೆ. ಸೊ ಈ ದಶ ದಿಕ್ಕುಗಳು ಅಳ್ಳಾಡಿ ಅಲುಗಾಡಿ ಹೋಗುವಂಥದ್ದೇನೋ ಆಗಸ್ಟ್ ಅಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ಆ ಆಗಸ್ಟ್ ತಿಂಗಳಲ್ಲಿ ನಡೆಯುವಂತ ಒಂದಷ್ಟು ಬದಲಾವಣೆಗಳು, ಪ್ರಾಕೃತಿಕವಾಗಿ ವಿಕೋಪಗಳು ಮತ್ತೆ ನಿಮ್ಮದೇ ಆದ ದೇಹದಲ್ಲಿ ಆಗುವಂತ ಬದಲಾವಣೆಗಳು, ನಿಮ್ಮ ಮನೆಯ ವಾತಾವರಣದಲ್ಲಿ ಆಗುವಂತ ಬದಲಾವಣೆಗಳು ಎಲ್ಲವೂ ಕೂಡ ಒಂದು ಕ್ಲಾರಿಟಿನ ತಂದ್ಕೊಡುತ್ತೆ. ಸಾಕಷ್ಟು ಗೊಂದಲದ ನಡುವೆ ಕ್ಲಾರಿಟಿನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಉಪಗ್ರಹಗಳ ಉಪಟಳಗಳು ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ವರ್ಲ್ಡ್ ವಾರ್ ಯುದ್ಧದ ಒಂದಷ್ಟು ಸನ್ನಿವೇಶಗಳನ್ನ ಕೂಡ ನಾವು ಆಗಸ್ಟ್ ಅಲ್ಲಿ ನೋಡ್ತೀವಿ ಅನ್ನುವಂಥದ್ದು ಇದೆ. ಪ್ರಶಾಂತವಾಗಿ ಇರೋದಕ್ಕೆ ಪ್ರಯತ್ನ ಪಡಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನೀವು ನೋಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಕಷ್ಟು ಎಚ್ಚರಿಕೆಯ ನಡುವೆ ಯಶಸ್ಸನ್ನ ನೋಡ್ತೀರಾ, ಶ್ರಮದ ನಡುವೆ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೆಪ್ಟೆಂಬರ್ ಮಂತಲ್ಲಿ ಸಾಕಷ್ಟು ಒಂದು ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ನಿಮ್ಗೊಂದು ಎಚ್ಚರಿಕೆ ಕೊಡ್ತಾ ಇದೆ ಯೂನಿವರ್ಸ್. ಯೂನಿವರ್ಸ್ ಕೊಡುವಂತ ಎಚ್ಚರಿಕೆಯನ್ನ ತಿಳ್ಕೊಳ್ಬೇಕು ನೀವು ಅನ್ನುವಂಥದ್ದು ಇದೆ. ನೆಗೆಟಿವಿಟಿ ಮತ್ತೆ ಪಾಸಿಟಿವಿಟಿನ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿರುವಂತ ಅಗತ್ಯ ಇದೆ. ಒಂದು ರೀತಿಯ ಎಚ್ಚರಿಕೆ, ಮೇಜರ್ ಶಿಫ್ಟ್ ಚೇಂಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕಾರ್ಮಿಕ್ ಎನರ್ಜಿ ಮತ್ತೆ ಸೋಲ್ಮೇಟ್ ಎನರ್ಜಿ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ವಿಶೇಷವಾದಂತಹ ವ್ಯಕ್ತಿನ ಭೇಟಿ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಪ್ರೊಟೆಕ್ಷನ್ ಲೆವೆಲ್ ಬ್ರೇಕ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ವರ್ಲ್ಡ್ ಅಲ್ಲಿ ಪ್ರಪಂಚದಲ್ಲಿ ಕೆಲವು ಭಾಗಗಳು ಪೂರ್ತಿ ಜಲಾವೃತ ಆಗುವಂಥದ್ದು, ಕೆಲವು ಭಾಗಗಳು ಮುಳುಗಡೆಯಾಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಒಂದು ಎಚ್ಚರಿಕೆ ಅಂತೂ ಖಂಡಿತವಾಗ್ಲೂ ಇದೆ. ಆ ಎಚ್ಚರಿಕೆಯನ್ನ ಎಚ್ಚರಿಕೆಯಿಂದ ನಿಭಾಯಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳಿತ್ತು, ಏನ್ ಪ್ರಯತ್ನ ಪಟ್ರಿ, ಅಥವಾ ನಿಮ್ಮ ಇಚ್ಛೆ ಅಥವಾ ಯೂನಿವರ್ಸಲ್ ಇಚ್ಛೆ ಏನಿತ್ತು, ಅಥವಾ ಸೊ ದೈವ ನಿರ್ಣಯ ಅಂತ ಕೆಲವಿರುತ್ತೆ, ಸ್ವಯಂ ನಿರ್ಣಯ ಅಂತ ಕೆಲವಿರುತ್ತೆ. ಕೆಲವುದಕ್ಕೆ ನಾವೇ ರೆಸ್ಪಾನ್ಸಿಬಲ್ ಇನ್ ಕೆಲವುದಕ್ಕೆ ಸೊ ನಮ್ಮ ಹಣೆ ಬರ ಅಂತೀವಲ್ಲ, ಅದು ರೆಸ್ಪಾನ್ಸಿಬಲ್ ಆಗಿರುತ್ತೆ. ಇದೆರಡರ ಮಧ್ಯೆ ಹಗ್ಗ ಜಗ್ಗಾಟದಲ್ಲಿ ನಿಮ್ಮದೇ ಆದ ಹಾದಿನ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ಎಚ್ಚರಿಕೆ ಬೇಕು. ಅಕ್ಟೋಬರ್, ಸೊ ಎಸ್ಪೆಷಲಿ ಅಕ್ಟೋಬರ್ ಮಂತ್ ಅಲ್ಲಿ ವಾಪಸ್ ಪವರ್ಫುಲ್ ಆಗಿ ನಿಮ್ಮ ಅಧಿಕಾರಕ್ಕೆ ನೀವು ಬರ್ತೀರಾ. ತಂದೆಯಿಂದ, ಬಾಸಿಂದ ನಿಮ್ಗೆ ಸಹಾಯ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಹೆಚ್ಚಿನ ಗಮನನ ಹರಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಉತ್ತರ ಪ್ರದೇಶದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಉತ್ತರ ಭಾರತದಲ್ಲೂ ಕೂಡ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಮೋರ್ ದೆನ್ ಪವರ್ಫುಲ್ ಎವರ್ ಅನ್ನುವಂಥ ರೀತಿಲಿ ಒಂದು ಅಧಿಕಾರ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆ ಇದೆ. ದೈವ ಬಲ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ನ್ಯಾಯ ಬಲ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಗ್ತೀರಾ. ಒಂದು ತಂದೆ ಸ್ಥಾನಕ್ಕೆ ನೀವು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗಲಿ.
ನವೆಂಬರ್ ಮಂತ್ ಅಗೈನ್ ನಿಮ್ಮ ಜನವರಿಯಲ್ಲಿ ನಿಮ್ಮ ಮುಖವಾಡಗಳು ಏನಿತ್ತು ಪ್ರೀತಿ ವಿಚಾರದಲ್ಲಿ ಅಥವಾ ಒಂದ್ ರೀತಿ ಕಾಂಪ್ರಮೈಸ್ ಎನರ್ಜಿ ಅಥವಾ ಒಂದ್ ರೀತಿ ಆ ಹೆಚ್ಚು ಓಪನ್ ಅಪ್ ಆಗಿ ಇಲ್ಲ ಅಥವಾ 2 ರೀತಿಲಿ ಒಂದು ರೀತಿ ಬ್ಯಾಲೆನ್ಸಿಂಗ್ ಎನರ್ಜಿ ಇಲ್ಲ ಅಥವಾ ಇಬ್ರು ಸುಮ್ನೆ ಶೋ ಆಫ್ ಮಾಡ್ತಿದ್ದೀರಾ ಇದೆಲ್ಲ ಏನಿತ್ತು ಇದೆಲ್ಲವನ್ನೂ ಹೋಗಿ ಒಂದು ಪರಿಶುದ್ಧವಾದ ಪ್ರೀತಿಗೆ ವಾಪಸ್ ಬರ್ತೀರಾ. ಒಂದು ನಿಷ್ಕಲ್ಮಶವಾದಂಥ ಪ್ರೀತಿಗೆ ವಾಪಸ್ ಬರ್ತೀರಾ ಅಂತ ನೀವ್ ಅನ್ಕೊಳ್ತೀರಾ. ಆದ್ರೆ ಅದು ದುಡ್ಡಿನ ವಿಚಾರಕ್ಕೆ ನೀವಿಬ್ರು ಮತ್ತೊಮ್ಮೆ ಕ್ಲಾರಿಟಿನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ದುಡ್ಡು ಮಾತಾಡ್ಲಿಕ್ಕೆ ದುಡ್ಡಿನ ಪ್ರೀತಿ ಅಥವಾ ದುಡ್ಡಿಗೋಸ್ಕರ ಅಥವಾ ಸೆಕ್ಯೂರಿಟಿಗೋಸ್ಕರ ಅಥವಾ ಒಂದು ಸೇಫ್ ಲೈಫ್ ಸ್ಟೈಲಿಗೋಸ್ಕರ ಅಥವಾ ಲಕ್ಸುರಿ ಲೈಫ್ ಸ್ಟೈಲಿಗೋಸ್ಕರ ನೀವಿಬ್ರು ಒಂದಾಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮಿಬ್ಬರ ಪ್ರೀತಿ ಹಣದಿಂದ ಮುಚ್ಚಿ ಹೋಗುತ್ತೆ ಅಥವಾ ಕಚ್ಚಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ದುಡ್ಡು ಪ್ರೀತಿನ ಖರೀದಿ ಮಾಡುತ್ತೆ ಅಥವಾ ದುಡ್ಡಿಗೋಸ್ಕರ ನಿಮ್ಮಿಬ್ಬರ ಪ್ರೀತಿ ಒಂದಾಗಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಅದೇನ್ ತಪ್ಪಲ್ಲ. ಒಂದು ಸೋಲ್‌ಮೇಟ್ ಎನರ್ಜಿ ವಿತ್ ಮನಿ ಜೊತೆ ಇದ್ರೆ ಸೊ ನೀವು ಅಲ್ಲಿ ಪ್ರೀತಿಗೆ ಕಮ್ಮಿ ಪ್ರಾಮುಖ್ಯತೆ ಕೊಟ್ಟು ಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀರಾ ಅನ್ನುವಂಥದ್ದು ಇದೆ. ಒಟ್ನಲ್ಲಿ ನಿಮ್ಮ ಲವ್ ಲೈಫ್ ವಿತ್ ಫೈನಾನ್ಷಿಯಲಿ ಚೆನ್ನಾಗಿರುವಂಥ ಸಾಧ್ಯತೆಗಳು ಇದೆ ನವೆಂಬರಲ್ಲಿ. ಡಿಸೆಂಬರಿಗೆ ಬರೋದಾದ್ರೆ ಸಡನ್ ಆಗಿ ಒಂದಷ್ಟು ಎಚ್ಚರಿಕೆ ಬೇಕು, ಒಂದಷ್ಟು ಅವಘಡಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯು ಆರ್ ಪ್ರೊಟೆಕ್ಟೆಡ್ ಬೈ ಪ್ರೊಟೆಕ್ಷನ್ ಅಂತ ರೀತಿಲಿ ಇದೆ. ನಿಮ್ಗೆ ಪ್ರೊಟೆಕ್ಷನ್ ಇದೆ, ಪ್ರೊಟೆಕ್ಟೆಡ್ ಕೂಡ ಆಗಿದ್ದೀರಾ. ಸಾಕಷ್ಟು ಯಶಸ್ಸು ಕೂಡ ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಂಡ್ ಆಫ್ ದಿ ಇಯರ್ ನೀವು ತುಂಬಾನೇ ಸಡನ್ ಯಶಸ್ಸು ಏನ್ ನೋಡೋದಿಲ್ಲ. ಸಾಕಷ್ಟು ಸ್ಟ್ರಗಲ್ ಆದ್ಮೇಲೆ ನೀವಿನ್ನ ಈ ಯಶಸ್ಸು ಸಿಗೋದೇ ಇಲ್ಲ ಅನ್ಕೊಂಡಿದ್ದಂಥ ಜಾಗದಲ್ಲಿ ನಿಮ್ಗೆ ಯಶಸ್ಸು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಕ್ವಿಕ್ ಆಗಿ ನಿಮ್ಗೆ ಲವ್ ಲೈಫ್ ಅಲ್ಲಿ ಇರ್ಬಹುದು, ಕೆರಿಯರ್ ಲೈಫ್ ಅಲ್ಲಿ ಇರ್ಬಹುದು ಅಥವಾ ಫುಲ್ ಹೋಲ್ ಜರ್ನಿ ಏನಿತ್ತು ಅದು ತುಂಬಾ ಯಶಸ್ವಿಯಾಗಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಅಗ್ನಿ ಅವಘಡಗಳು ಮತ್ತೆ ವಾರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ರಾಕೆಟ್ ಲಾಂಚ್ ವೇಳೆ ಏನು ಒಂದಷ್ಟು ಫೈರಿಂಗ್ ಮಾಡುವಂಥದ್ದು ಅಥವಾ ಒಂದಷ್ಟು ಏನ್ ಹೇಳ್ತಾರೆ ಪ್ಲೇನ್ ಅಟ್ಯಾಕ್ ಮಾಡ್ತಾರಲ್ಲ ಪ್ಲೇನ್ ಅಲ್ಲಿ ರಾಕೆಟ್ಸ್ ಎಲ್ಲ ಬಿಟ್ಟು ಆ ಥರದ್ದೇನೋ ಕಾಣಿಸ್ತಾ ಇದೆ. ಬಟ್ ವಿ ಆರ್ ಆಲ್ ಪ್ರೊಟೆಕ್ಟೆಡ್. ಸೊ ಭಾರತಕ್ಕೆ ಏನು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಒಂದಷ್ಟು ಕ್ಷುದ್ರ ಗ್ರಹಗಳು ಹಾರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ದಾರಿ ತಪ್ಪಿರೋರಿಗೆ ಸರಿಯಾದ ದಾರಿ ಸಿಗುತ್ತೆ, ಸರಿಯಾದ ದಾರಿನ ಹುಡುಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಯಶಸ್ವಿ ಬದಲಾವಣೆನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಎಂಡ್ ಆಫ್ ದಿ ಇಯರ್ ಡಿಸೆಂಬರ್ ಮಂತ್ ಅಲ್ಲಿ ನೀವೊಬ್ಬ ಸೆಲೆಬ್ರಿಟಿ ಆಗಿ ಬದಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮದೇ ಆದಂತಹ ಫಾಲೋವರ್ಸ್ ಕೂಡ ಇರ್ತಾರೆ. ಆದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಗೊಂದಲಗಳಿದೆ. ಆ ಗೊಂದಲಗಳನ್ನ ಇಟ್ಕೊಳ್ಬೇಡಿ. ಇನ್ನ ಹೆಚ್ಚಿನ ಯಶಸ್ಸನ್ನ ನೀವು ಈ ವರ್ಷದ ಅಂತ್ಯದೊಳಗೆ ನೋಡ್ತೀರಾ. ಈ ವರ್ಷದ ಆರಂಭನೆ ನಿಮ್ಗೆ ಯಶಸ್ವಿನೊಂದಿಗೆ ನಡೀತಾ ಇದೆ. ಸೊ ಯಶಸ್ಸಿನೊಂದಿಗೆನೆ ಆರಂಭ ಮತ್ತೆ ಅಂತ್ಯ ಕೂಡ ಯಶಸ್ಸಿನೊಂದಿಗೆನೆ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವು ವಿಚಾರಗಳಲ್ಲಿ ಅಮ್ಮನ ಸಹಾಯ ತಗೊಂಡ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೀರಾ. ಡಿಪ್ರೆಷನ್ ಅಲ್ಲಿ ಯಾವುದೇ ಕೆಲಸ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನೆಕ್ಸ್ಟ್ ಜನವರಿ ಅಷ್ಟರಲ್ಲಿ ನಿಮ್ಗೆ ಸಾಕಷ್ಟು ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಸೆಪ್ಟೆಂಬರ್, ಕೆಲವ್ರಿಗೆ ಇನ್ನು 8 ತಿಂಗಳುಗಳ ಒಳಗೆ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಜೀವನನೇ ಒಂದು ಪಾಠ ಶಾಲೆ. ಕಲಿಸ್ತಾ ಇರಿ. ಜೀವನ ಈ ವರ್ಷ ನಿಮ್ಗೆ ತುಂಬಾನೇ ಪಾಠ ಕಲಿಸುತ್ತೆ ಅನ್ನುವಂಥದ್ದು ಇದೆ. ಎಲ್ಲವೂ ಕೂಡ ಗುರುಗೆ ಸಂಬಂಧಪಟ್ಟಂಗೆ ಇದೆ. ಇದು ಕೂಡ ಟೀಚರ್ ಇದೆ ಬೆಟರ್ಮೆಂಟ್ಗೋಸ್ಕರ. ಇದು ಕೂಡ ಬ್ರಹ್ಮಜ್ಞಾನ ಪಡ್ಕೊಳ್ತೀರಾ. ಪ್ರಿಪೇರ್ ಅಂಡ್ ರಿಸೀವ್ ದ ಟ್ರೂ ನಾಲೆಡ್ಜ್. ನಿಜವಾದ ಸತ್ಯನ ತಿಳ್ಕೊಳ್ಳೋದ್ರ ಕಡೆ ಹೇಳ್ತಾ ಇದೆ. ಮತ್ತೆ ಆದಿಯೋಗಿ ಕೂಡ ಫಸ್ಟ್ ಗುರು ಇದ್ದಾರೆ ಅವರು. ಸೊ ಹಾಗಾಗಿ ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಹೆಚ್ಚು ಕನೆಕ್ಟ್ ಆಗಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ಹೆಚ್ಚು ಬದಲಾವಣೆಗಳು, ಹೆಚ್ಚು ಹೆಚ್ಚು ನಿಮ್ಮೊಳಗಿನ ರಾಕ್ಷಸತನ ಕಳೆದು ಒಂದು ದೈವತ್ವಕ್ಕೆ ಜಯ ಸಿಗ್ಲಿ ಅಂತ ಬೇಡ್ಕೊಳ್ತೀನಿ. ಐ ಮೀನ್ ನಿಮ್ಮೊಳಗಿನ ನೆಗೆಟಿವಿಟಿ ದೂರ ಆಗಿ ಪಾಸಿಟಿವಿಟಿ ನಿಮ್ಮ ಲೈಫಲ್ಲಿ ಇರ್ಲಿ ಅನ್ನುವಂಥದ್ದು. ಧನಸ್ಸು, ತುಲಾ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ ಮತ್ತೆ
ಕರ್ಕಾಟಕ ರಾಶಿ, ಮೀನರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 5, 6, 6, 9, 1, 7 ನಂಬರ್, 2 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ನವಗ್ರಹ ಶಾಂತಿ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್. ನಾನು ನಿಮ್ಮ ಅಭಿಮಾನಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮದ ಹಾದಿಲಿ, ಸತ್ಯದ ಹಾದಿಲಿ, ನ್ಯಾಯದ ಹಾದಿಲಿ ನಡೀರಿ, ನಗ್ನಗ್ತಾ ಇರಿ ಅಂತ ಕೇಳ್ಕೊಳ್ತಾ, ಟೇಕ್ ಕೇರ್.